ಬರ್ತೇನಾ ಮುಖ ಚಿಕ್ಕ ಮುಚ್ಕೊಂಡು 2016 and 17 ಮಾಡಲ್ ಅಲ್ಲಿ ಯಾವ ರಾಯಲ್ ಎನ್ಫೀಲ್ಡ್ ಲಾಂಚ್ ಆಯ್ತು ಅದು ನೆಕ್ಸ್ಟ್ ಲೆವೆಲ್ ಗಾಡಿಗಳು. ಇನ್ನೂ ಕೂಡ ಅದ್ರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ. ಗಾಡಿ ಓನರ್ ಇವರೇ. ಇವಾಗ ಬರ್ತಿರೋ ರಾಯಲ್ ಎನ್ಫೀಲ್ಡ್ ಗಳಲ್ಲೆಲ್ಲ ಗಡ್ಸ ಇಲ್ಲ ಗುರು. ಬಾ 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 ಸೌಂಡ್ ಹೆಂಗಿದೆ ಗುರು ಇದು. ನಕ್ಕಂಗ್ ಕ್ರೇಜಿ ಗಾಡಿ ಗುರು. ಜಿ ನಾನು ಇದೇ ಫಸ್ಟ್ ಅನ್ಸುತ್ತೆ ಓಡಿಸ್ತಿರೋದು ಈ ಗಾಡಿನ. ಬೇರೆ ಮಾಡೆಲ್ ಬುಲೆಟ್ ಓಡಿಸಿದ್ದೆ, ಇದು ನೆಕ್ಸ್ಟ್ ಲೆವೆಲ್ ಇದೆ ಗುರು. ಮಾತ್ರ ಮಾತಾಡಂಗಿಲ್ಲ ಇದ್ರ ಬಗ್ಗೆ. ಫ್ರಂಟ್ ಇಂದ ಈ ತರ ಲುಕ್ ಕಾಣುತ್ತೆ. ಎಕ್ಸಾಸ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಸೌಂಡ್ ಮಾತ್ರ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ. ಇವಾಗ ಗಾಡಿಗಳಿಗೆ ಎಷ್ಟೇ ಫೀಚರ್ಸ್ನ ಆ್ಯಡ್ ಮಾಡಿಬಿಟ್ಟು ಗಾಡಿಗಳನ್ನ ಲಾಂಚ್ ಮಾಡಿದ್ರು ಕೂಡ ಹಳೆ ಗಾಡಿಗಳಲ್ಲಿದ್ದಂಥ ಪವರ್ ನೆಕ್ಸ್ಟ್ ಲೆವೆಲ್ ಮಾತ್ರ. ಹಾಂ, ಇವಾಗ ಪೋಸ್ಟ್ ಕೊಡ್ತೀಯಲ್ಲೋ. ಫ್ಲಾಶ್ ಬ್ಯಾಕ್. ಏನು ಸ್ಟಾರ್ಟಿಂಗ್ ಟ್ರಬಲಾ ನಿಂಗೆ? ಅದನ್ನ ನೋಡಿ ನಿಂತರಕ್ಕೆ ಆಯ್ತದು. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೃಜನ್ ನೋಡಿ ಹೆಂಗ್ ಬರುತ್ತೆ. ಬರೀ ಇಂತದೆಯ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 500 ಇದು ಕಾಣಲ್ಲ ಬಿಡಲ್ಲಿ. ಇದೊಂದು ಬಿಟ್ಟು ಏನು ಕಾಣಲ್ಲ ಬಿಡು. ಏನ್ ಕಾಣಲ್ಲ? ಸನ್ಲೈಟ್ ಬೀಳುತ್ತಲ್ಲ ಅವಾಗ ನನ್ ಮಗ ಕಾಣಲ್ಲ. ಎಕ್ಸ್ಪೆಷಲಿ ನೈಟ್ ರೆಕಾರ್ಡ್ ಮಾಡೋದಕ್ಕೆ ಅಂತ ತಗೊಂಡಿರೋ ಕ್ಯಾಮ್ರಾ ಇದು. ಯಾರು? ಅಲ್ಲ, ನೈಟ್ ಅಲ್ಲಿ ಲೈಟ್ ಬೆಳಕಲ್ಲಿ ಕಾಣುತ್ತೆ, ಇಲ್ಲಿ ಸನ್ಲೈಟ್ ಅಲ್ಲಿ ಕಾಣಲ್ಲ. ಹೌದಾ? ಯಾವ ಇವೆಲ್ಲ? ನಾಳೆ ವಿಡಿಯೋ ಬರೋದೆ ನೋಡ್ಕೊ. ಸರಿ ಕಣ, ಕಾಣಲ್ಲ ನೋಡು.